ಹಗರಣದ ತನಿಖೆ ಚುರುಕು ಪಡ್ಕೊಂಡಿದೆ. ಇವತ್ತು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಮೂಡಾದ ಮಾಜಿ ಆಯುಕ್ತ ನಟೇಶ್ ಮತ್ತು ಮಾಜಿ ಅಧ್ಯಕ್ಷ ಧ್ರುವಕುಮಾರ್ರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ನಟೇಶ್ ಅವರು ಮಾಧ್ಯಮಗಳ ಮೇಲೆ ಸಿಡಿಮಿಡಿಗೊಂಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೂ ಸಿಎಂಗೂ ಯಾವುದೇ ಸಂಬಂಧ ಇಲ್ಲ ಅಂತ ಧ್ರುವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಇಡಿ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದು ಡಿಬಿ ಶಿವಣ್ಣಗೆ ಡ್ರಿಲ್ ನಡೆಸಿದೆ. ಈ ಮಧ್ಯೆ ರಾಜಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಏನಿಲ್ಲ ಅಂತ ಹೇಳೋ ಮೂಲಕ ಒಂದು ಟಕ್ಕರನ್ನ ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಈಗ ನಾವೊಂದು ರೂಲ್ ಹೇಳ್ತೇನೆ, ಇನ್ನೊಬ್ರು ಇನ್ನೊಂದು ರೂಲ್ ಹೇಳ್ತಾರೆ. ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವಾ, ಯಾವ ಏನು ಪ್ರಾವಿಷನ್ ಇದೆ, ಸ್ಟಿಲ್ ಕಮ್ಸ್ ಔಟ್, ಟ್ರೂತ್ ವಿಲ್ ಕಮ್ ಔಟ್. ಶ್ರೀಮತಿ ಪಾರ್ವತಿಯವರು ಅಂತ ಹೇಳಿ ಗೊತ್ತಾದ ನಂತರ ನನ್ನ ಅವಧಿಯೊಳಗೆ ಈ ಒಂದು ವಿಷಯ ಚರ್ಚೆಗೆ ಬಂತು. ಬದಲಿ ಜಾಗವನ್ನು ಕೊಡಬೇಕು ಅಂತ ಹೇಳಿ ಒಮ್ಮತದಲ್ಲಿ ತೀರ್ಮಾನವನ್ನ ತೆಗೆದುಕೊಂಡ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯವರನ್ನ ಹೋಗಿ ಭೇಟಿ ಮಾಡಿದೆ. ಅವರು ಇದಕ್ಕೆ ತಿರಸ್ಕಾರ ಮಾಡಿದ್ರು. ನನಗೆ ಯಾವುದೋ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಇದನ್ನು ಬೇಡ ಅನ್ನೋ ಒಂದು ವಿಷಯ ತಂದ್ರು. ಸಿದ್ದರಾಮಯ್ಯನವ್ರಿಗೆ ಜನ ಕರೀತಾರೆ ಅಂದ್ರೆ ಟಗರು ಅಂತೇಳಿ. ಟಗರು ಎಷ್ಟಿರ್ತವೆ? 10 ಹೆಣ್ಕುರಿಗಳಿದ್ರೆ ಒಂದೇ ಟಗರು ಇರೋದು. ಏನು ಆಫೀಸರು ಮೋಸ್ಟ್ಲಿ ಓವರ್ ಮೀಡಿಯಾ ಅಟೆನ್ಷನ್ಗೆ ಸ್ಟ್ರೆಸ್ಸಲ್ಲಿ ಎಕ್ಸೈಟ್ ಆಗಿರಬೇಕಷ್ಟೇ. ಕಾಮನ್ ಸೆನ್ಸ್ ಬಗ್ಗೆ ಮಾತಾಡ್ತಿದ್ರು. ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳ್ತಿದ್ದೆ. ಅದೇ ಕಾಮನ್ ಸೆನ್ಸ್ ನಮ್ಗೆ ಇದೆ ಇಲ್ಲ ಅಂತಲ್ಲ. ಅವ್ರ ಕೈಲಿ ಕಾಮನ್ ಸೆನ್ಸ್ ಯಾರು ಕಲ್ತ್ಕೊಳ್ಳಲ್ಲ ಇಲ್ಲಿ, ಅವ್ರು ಯಾರಿಂದಾನು ಪ್ರಶ್ನೆ ಬೇರೆ. ಬಟ್ ಆ ಥರದ ಸ್ಟ್ರೆಸ್ ಇದ್ದಂಗಿದೆ. ಟಗರ್ದು ನನಗೆ ಗೊತ್ತಿಲ್ಲ. 8 ಕುರಿ ಇರುತ್ತೆ, 1 ಟಗರ್ ಇರುತ್ತೆ, ಹೆಣ್ಣು ಟಗರು ಅಂತ. ಯಾಕೆ ಅಂದರೆ ಈ ಟಗರ್ ಪ್ರಭೇದದ ಒಂದು ಮೌಂಟನ್ ಗೋಟು, ಈ ಥರದ್ದೆಲ್ಲ ಕೆಲವು ಪ್ರಭೇದದ ಪ್ರಾಣಿಗಳಿವೆ. ಟಗರದೇ ಪ್ರಭೇದ. ಅವು ತಮ್ಮ ಸಾಮರ್ಥ್ಯವನ್ನು ಮತ್ತು ಪ್ರಾಬಲ್ಯವನ್ನು ಹೆಂಗೆ ಸ್ಥಾಪನೆ ಮಾಡುತ್ತವೆ ಗೊತ್ತಾ? ಒಂದಕ್ಕೊಂದು ಡಿಕ್ಕಿ ಹೊಡೆಯುವ ಮೂಲಕ. ಗುಡ್ ಡಿಕ್ಕಿ ಬಾಡ್ದು ಕೊನೆಗೆ ಡಿಕ್ಕಿ ಹೊಡೆದ್ಮೇಲೆ ಸುಸ್ತಾಗಿ ಒಂದು ವಾಪಸ್ ಹೋಗ್ಬೇಕು. ಇನ್ನೊಂದು ಗೆದ್ದಿದ್ದು ಅಲ್ಲಿರೋ ಎಲ್ಲ ಪ್ರಾಣಿಗಳನ್ನು ಸೇರಿಸ್ಕೊಂಡು ರಾಜಂಟಪ್ಪ ಹೋಗ್ಬೇಕು. ಈಗ ನಿಮ್ಮ ಟಗರು ಇನ್ನೊಂದು ಟಗರು ಯಾವುದೋ ಗುದುತ್ತಾ ಇವೆ. ಅವು ಯಾವ ಹಿಂದಕ್ಕೆ ಹೋಗತ್ತೆ ನೋಡೋಣ ಸುಮ್ಮನೆ. ಎಸ್.